ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡಿ. ಆದರೆ ಗ್ರೌಂಡ್ನಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪ್ರಿಪರೇಷನ್, ಬರ್ತಕ್ಕಂಥ ಮಹಾಸಂಗ್ರಾಮದಲ್ಲಿ ಗೆಲ್ತಕ್ಕಂಥ ಸಿದ್ಧತೆ, ಕಳೆದ ಬಾರಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತ ಎನಿಸಿತ್ತು. ಯಾರೂ ಕೂಡ ಇಷ್ಟರವರೆಗೆ ಇಡೀ ದಕ್ಷಿಣ ಭಾರತದಲ್ಲಿ ಇಷ್ಟು ಬಹುಮತದಲ್ಲಿ ಗೆದ್ದಿರಲಿಲ್ಲ. ಈ ದಾಖಲೆಯನ್ನು ಈ ಬಾರಿ ಅಳಿಸಬೇಕು. ಹೊಸ ದಾಖಲೆ ನೋಡಿದಾಗ, ಜನರ ಸ್ಪಂದನ ನೋಡಿದಾಗ ಖಂಡಿತವಾಗಿ ಅನ್ಸತ್ತೆ ಕಳೆದ ಬಾರಿಯ ದಾಖಲೆಯನ್ನು ಈ ಬಾರಿ ಅಳಿಸ್ತೀವಿ, ಕಳೆದ ಬಾರಿಯ ದಾಖಲೆಯನ್ನು ಈ ಬಾರಿ ಅಳಿಸ್ತೀವಿ. ಅಮಿತ್ ಶಾ ಕೂಡ ಹೇಳಿದರು, ಈ ಬಾರಿ ನಮ್ಮ ಗೆಲುವು ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿಯೂ ಕೂಡ ಆ ದಾಖಲೆಯನ್ನು ನಮ್ಮ ಹತ್ರ ಉಳಿಸ್ಲಿಕ್ಕಾಗಲ್ಲ. ಆ ಪ್ರಮಾಣದ ಗೆಲುವು ಆಗಬೇಕು. ಒಮ್ಮೆ ವೈರಿಗಳನ್ನ ನೆಲ ಕಚ್ಚಿಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಬೇಕು, ಆದರೆ ಅದು ಒಂದು ಒಳ್ಳೆಯ ವಿರೋಧ ಪಕ್ಷ ಆಗಿರಬೇಕು. ದೇಶದ್ರೋಹಿ ವಿರೋಧ ಪಕ್ಷ ಅಲ್ಲ, ದೇಶದ್ರೋಹಿ ವಿರೋಧ ಪಕ್ಷ ಅಲ್ಲ. ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ, ಹೇಗೆ ಡೇಟಾ ನಮ್ಮ ಇದು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಲೆ ಆದ ನಂತರ ಕೇವಲ 15 ದಿವಸಗಳಲ್ಲಿ ಹೋಮಿ ಜಹಂಗೀರ್ ಬಾಬಾ ಕೊಲೆ ಆಯಿತು, ಸಾರಾಭಾಯಿ ಕೊಲೆ ಆಯಿತು. ಯಾವುದು ಸಾವಲ್ಲ. ನನ್ನ ಮಾತಿನಲ್ಲಿ ಶಬ್ದದಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ, ಸುಮ್ಮನೆ ಶಬ್ದಗಳನ್ನು ಬಳಸೋದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹತ್ಯೆ ಆದ ನಂತರದಲ್ಲಿ ಹೋಮಿ ಜಹಂಗೀರ್ ಬಾಬಾ, ಕೇವಲ 15 ದಿವಸಗಳಲ್ಲಿ ಹೋಮಿ ಜಹಂಗೀರ್ ಬಾಬಾ ಹತ್ಯೆ ಆಯಿತು, ಸಾರಾಭಾಯಿ ಅವರದ್ದು ಹತ್ಯೆ ಆಯಿತು. ಬಹುತೇಕ ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಹೇಳಲಿಕ್ಕೆ ಹೋದರೆ ಅತ್ಯಂತ ಆತಂಕಕಾರಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ಸರಣಿಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಿದೆ. ಈ ದೇಶವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಸರಣಿ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ತೊಂದರೆ ಆದದ್ದು 2014ರಲ್ಲಿ. ಇದಕ್ಕೆ ತೊಂದರೆ ಆಯಿತು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವರ ಷಡ್ಯಂತ್ರಕ್ಕೆ ತೊಂದರೆ ಆಯಿತು. ಒಂದು ರಾಷ್ಟ್ರೀಯ ಸರ್ಕಾರ ಬಂತು. ನಮ್ಮ ದೇಶದ ಸರ್ಕಾರ ನಾವೆಲ್ಲ ಅನ್ಕೊಂಡಿರ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರು, ನಮ್ಮ ದೇಶದ ರಾಷ್ಟ್ರಪತಿ ಇದ್ರು, ಈ ದೇಶದ ಕಂಟ್ರೋಲ್ದಲ್ಲಿ